ಕೊನೆಗೂ ಬಳ್ಳಾರಿ ಜಿಲ್ಲೆಯನ್ನ ರಾಜ್ಯ ಸರ್ಕಾರ ವಿಭಜಿಸಿದೆ. ವಿಭಜನೆ ಮಾಡುವಲ್ಲಿ ಗೆದ್ದ ಆನಂದ್ ಸಿಂಗ್ ಸೋತಿದ್ದಾರೆ. ರೆಡ್ಡಿ ಬ್ರದರ್ಸ್ ಅಂಡ್ ಟೀಮ್. ರೆಡ್ಡಿ ಬ್ರದರ್ಸ್ ಒತ್ತಡಕ್ಕೆ ಡೋಂಟ್ ಕೇರ್ ಅಂದ್ರೆ ಹಾಗಿದ್ರೆ ಸಿಎಂ ಯಡಿಯೂರಪ್ಪನವರು ಬಳ್ಳಾರಿ ವಿಭಜಿಸಿ ಸಿಎಂ ಉರುಳಿಸಿದ ದಾಳ ಎಂತಹದ್ದು ಗೊತ್ತಾ? ಆನಂದ್ ಸಿಂಗ್ಗೆ ಕೊಟ್ಟ ಮಾತನ್ನ ಸಿಎಂ ಉಳಿಸಿಕೊಂಡಿದ್ದಾರೆ. ಹೀಗಾಗಿನೇ ಇವತ್ತು ಬಳ್ಳಾರಿಯನ್ನ ವಿಭಜಿಸಿ ಸಿಎಂ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಒಂದಷ್ಟು ಟೆಕ್ನಿಕಲ್ ವಿಚಾರಗಳು ಜೊತೆಗೆ ರಾಜ್ಯಪಾಲರ ಕಚೇರಿ ಕೂಡ ಈ ವಿಚಾರ ಸಂಬಂಧಪಟ್ಟ ಹಾಗೆ ಅಲ್ಲಿಗೂ ಕೂಡ ಹೋಗುವಂತ ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದೆ. ಕೊನೆಗೂ ಬಳ್ಳಾರಿ ಜಿಲ್ಲೆಯನ್ನ ರಾಜ್ಯ ಸರ್ಕಾರ ವಿಭಜಿಸಿದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಮಶೇಖರ್ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬರೀ ನೋಡ್ಕೊಂಡು ಬರೋಣ. ಡಿಸ್ಟಿಕ್ ಅನೌನ್ಸ್ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ನನಗೆ ನಿನ್ನ ಪರ್ಫೆಕ್ಟ್ ಮಾಹಿತಿ ಬಂದಿಲ್ಲ. ನೋಡ್ಬೇಕು ಅವ್ರು ಏನು ಮಾಡ್ತಾರೋ ನೋಡ್ಬೇಕು. ಮಹದೇವ ಸ್ವಾಮಿಗೆ ನಮ್ಮ ಜಿಲ್ಲೆಗೆ ಏನು ಸಂಬಂಧ? ಅವ್ರು ಹೇಳೋದಕ್ಕೆ ಅವ್ರು ಯಾರು? ನಾನು ಅದೇ ಕೇಳೋದು. ನಮ್ಮ ಜಿಲ್ಲೆ ಬಗ್ಗೆ ನಾವೇ ಇದ್ದೀವಿ, ಎಲ್ಲರೂ ನಾವು ಐಕ್ಯಮತ್ಯದಿಂದ ಇದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀವಿ. ಅವ್ರು ಹೇಳೋಕ್ಕೆ ಕೊಟ್ಟಾರಂತಂದ್ರೆ ಅದಕ್ಕೆ ನನಗೇನು, ಜನರು ಹೋರಾಟ ಮಾಡಿದ್ರೆ ಮತ್ತು ಅವರು ಸಂಬಂಧ ನಾನು ನಿಲ್ಲಬೇಕಾಗುತ್ತೆ. ಮತ್ತು ಪಕ್ಷ ಇದೆ ಮತ್ತು ಕರೆಕ್ಟ್ ಆದರೂ ಕೂಡ ಇದು ನಾವು ತಪ್ಪಿದ್ದಲ್ಲ. ಜನರು ಮತ್ತೆ ವಿಶ್ವಾಸ ಗಳಿಸ್ಕೊಂಡ್ಬಿಟ್ರೆ ನಾವು ಮತ್ತೆ ಭಾಳ ಕಷ್ಟ ಆಗುತ್ತೆ. ಅದು ಬಿಡ್ರೆ ಅದು ನಮ್ಮ ಅವರು ಹಿರಿಯ ನಾಯಕರು ನೋಡ್ಕೊತಾರೆ. ಬಟ್ ಇದು ಜನರು ಮಾತ್ರ ಭಾಳ ಆಕ್ರೋಶದಲ್ಲಿದ್ದಾರೆ. ವಿಜಯನಗರ ಜಿಲ್ಲೆ ಮಾಡಿದ್ರೆ ಮಾತ್ರ ಮತ್ತೆ CM ಬೇಡ ಅಂತೇಳಿ ಎಷ್ಟು ಸಾರಿ ಹೇಳಿದ್ವಿ? ಒಂದು 20 ಸಾರಿ ಹೇಳಿರ್ತೀವಿ ಅವ್ರಿಗೆ ಬೇಡ 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 ಜಿಲ್ಲೆ ಮಾಡೋದು ಅಂತೇಳಿ. ಬಟ್ ಆದರೂ ಕೂಡ ಅವ್ರು ಮಾಡ್ತಾರೆ ಅಂತಂದರೆ ನಾವೇನು ಇಲ್ಲ. ನಿಯೋಗಂತೂ ನಾನು ಇನ್ನು ಹೋಗಲ್ಲ. ಮಾತಿಗೆ ಹೋಗಿ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಏನ ಮಾಡ್ಕೊಳ್ಳಿ, ನಾವು ಅದಕ್ಕೇನು ಇದು ಮಾಡಬೇಕು, ಜನರ ಮಧ್ಯದಲ್ಲಿ ಇರ್ತೀವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಮಧುಸೂದನ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಧುಸೂದನ್, ರೆಡ್ಡಿ ಬ್ರದರ್ಸ್ಗಳು ಎಷ್ಟೇ ಸಲ ಬಾಯಿ ಬಡ್ಕೊಂಡ್ರು ಕೂಡ ಈಗ ತಾನೇ ಸೋಮಶೇಖರ್ ಹೇಳ್ತಾ ಇದ್ರು, ಸುಮಾರು 20 ಸಲ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ವಿ, ಅವರಿಗೆ ಪತ್ರವನ್ನು ಬರೆದಿದ್ದೀವಿ, ನಿಯೋಗವನ್ನು ಕೂಡ ಹೋಗಿದ್ವಿ ಅಂತ. ಆದರೂ ಕೂಡ ಇವತ್ತು ಬಳ್ಳಾರಿ ಜಿಲ್ಲೆ ವಿಭಜನೆಯನ್ನು ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ. ಎಲ್ಲೊಂದು ಕಡೆ ರೆಡ್ಡಿ ಬ್ರದರ್ಸ್ನ ಪಾರುಪತ್ಯಗಳು ಕಡಿಮೆ ಆಗ್ತಾ ಇದೆಯಾ ಅಂತ ಹಾಗಿದ್ರೆ? ಖಂಡಿತವಾಗ್ಲೂ ಸೋಮಣ್ಣ, ಬಳ್ಳಾರಿ ಜಿಲ್ಲೆಯಲ್ಲಿ ರೆಡ್ಡಿ ಬ್ರದರ್ಸ್ನ ಪಾರುಪತ್ಯ ದಿನದಿಂದ ದಿನಕ್ಕೆ ನೈಪಥ್ಯಕ್ಕೆ ಸರಿತಾ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಈ ಹಿಂದೆ ಗಾಲಿ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ರೆಡ್ಡಿ ಬ್ರದರ್ಸ್ ಇವ್ರಿಗೆ ಬೆನ್ನೆಲುಬಾಗಿ ನಿಂತಂಥದ್ದು ಬಿ ಶ್ರೀರಾಮುಲು ಅವರು. ಇವ್ರು 4 ಮಂದಿ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಲ್ಲಿ ಏನೋ ಒಂದು ದೊಡ್ಡದಾದಂಥ ಬದಲಾವಣೆ ಆಗುತ್ತೆ, ದೊಡ್ಡದಾದಂಥ ಒಂದು ರೆವಲ್ಯೂಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ 2011-12ನೇ ಸಾಲಿನಲ್ಲಿ ನಡೆದಂಥ ಒಂದು ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಅಕ್ರಮ ಗಣಿಗಾರಿಕೆ ವಿರುದ್ಧ ತೊಡೆ ತಟ್ಟಿದ್ರಲ್ಲ ವಿಧಾನಸಭೆಯ ಅಧಿವೇಶನದಲ್ಲಿ, ಅವತ್ತಿನಿಂದ ರೆಡ್ಡಿ ಬ್ರದರ್ಸ್ ಪಾರುಪತ್ಯ ಬಳ್ಳಾರಿ ಜಿಲ್ಲೆಯಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅದು ನೈಪಥ್ಯಕ್ಕೆ ಕೂಡ ಸರಿತಾ ಇದೆ. ಅದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ನೇರವಾಗಿ ಬಳ್ಳಾರಿ ಜಿಲ್ಲೆಯ ಮೇಲೆ ದಿನದಿಂದ ದಿನಕ್ಕೆ ರೆಡ್ಡಿ ಬ್ರದರ್ಸ್ ಹಿಡಿತವನ್ನು ಕಳೆದುಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗ ಆನಂದ್ ಸಿಂಗ್ ಅವರು ತಮ್ಮ ಪ್ರಾಬಲ್ಯವನ್ನು ಮೆರಿತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಇದ್ರು ಆನಂದ್ ಸಿಂಗ್ 2018 ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನೇರವಾಗಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಹತ್ತ ಬಂದರು. ಬಿಜೆಪಿಗೆ ಬರಬೇಕಾದ್ರೆ ಒಂದು ದೊಡ್ಡದಾದಂಥ ಬೇಡಿಕೆನ ಇಟ್ಟಿದ್ರು. ಅದು ಬಳ್ಳಾರಿಯಿಂದ ಹೊಸಪೇಟೆ ವಿಭಜನೆ ಆಗಬೇಕು, ಆ ಒಂದು ಜಾಗಕ್ಕೆ ವಿಜಯನಗರ ಅನ್ನೋ ಒಂದು ಹೆಸರನ್ನ ಇಡಬೇಕು, ವಿಜಯನಗರ ಜಿಲ್ಲೆ ಅಂತ ಅದನ್ನ ನಾಮಕರಣ ಮಾಡಬೇಕು ಅನ್ನೋದೇ ನೇರವಾಗಿ ಆನಂದ್ ಸಿಂಗ್ರ ಬೇಡಿಕೆ. ಆನಂದ್ ಸಿಂಗ್ರ ಬೇಡಿಕೆ ಕನಸು ಇವತ್ತು ಈಡೇರಿದೆ. ಅಧಿಕೃತವಾಗಿ ಸಚಿವ ಸಂಪುಟ ಸಭೆಯಲ್ಲಿ ವಿಜಯನಗರವನ್ನ ಮತ್ತೊಂದು ಜಿಲ್ಲೆ ಅಂತ ತಾತ್ವಿಕವಾಗಿ ಅನುಮೋದನೆ ನೀಡಲಾಗಿದೆ. ಈಗ ರಾಜ್ಯಪಾಲರಿಗೆ ಡಾಕ್ಯುಮೆಂಟೇಶನ್ ಮಾಡಿ ದಾಖಲಾತಿ ಸಮೇತ ಕಳುಹಿಸಿಕೊಡ್ಬೇಕು. ರಾಜ್ಯಪಾಲರ ಅಂಕಿತ ಬಿದ್ದರೆ ವಿಜಯನಗರ ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆಯಾಗಿ ಅಧಿಕೃತವಾಗುತ್ತೆ. ಅಂದರೆ ಈಗಾಗಲೇ 30 ಜಿಲ್ಲೆಗಳಿದೆ, 31ನೇ ಜಿಲ್ಲೆ ಉದಯವಾಗುತ್ತೆ. ಒಂದು ಕಡೆ ಸೋಮಶೇಖರ್ ರೆಡ್ಡಿ ಹೇಳ್ತಾರೆ ನೇರವಾಗಿ ಹೊಸ ಜಿಲ್ಲೆಯ ಉದಯ ಬೇಡ, ನಾವೀಗಾಗಲೇ 20ಕ್ಕೂ ಹೆಚ್ಚು ಬಾರಿ ನಿಯೋಗವನ್ನು ತೆಗೆದುಕೊಂಡು ಹೋಗಿದ್ದೇವೆ CM ಬಳಿ, ಯಾವುದೇ ಕಾರಣಕ್ಕೂ ಬಳ್ಳಾರಿನ ಪ್ರತ್ಯೇಕ ಮಾಡಬೇಡಿ, ಹೊಸಪೇಟೆಯನ್ನು ಪ್ರತ್ಯೇಕ ಮಾಡಬೇಡಿ ಅನ್ನೋ ಒಂದು ಮನವಿಯನ್ನು ಮಾಡಿದ್ದೇವೆ. ಆದರೆ ಇವತ್ತು ಪ್ರತ್ಯೇಕ ಮಾಡಿದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ, ಇನ್ನೂ ಅಧಿಕೃತ ಆಗಿಲ್ಲ. ಬಟ್ ನಾನೇನು ನಿಯೋಗ ತೆಗೆದುಕೊಂಡು ಹೋಗಲ್ಲ ಅಂತ. ಅಲ್ಲಿಗೆ ರೆಡ್ಡಿ ಬ್ರದರ್ಸ್ನ ಪಾರುಪತ್ಯ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಾಗಿರಬಹುದು ಅಥವಾ ಇಡೀ ಸರ್ಕಾರದಲ್ಲಾಗಿರಬಹುದು. ಒಂದು ಕಡೆ ರಾಮುಲು ಅವರು ತಮ್ಮಲ್ಲಿ ಬಳಿ ಇದ್ದಂಥ ಸಚಿವ ಸ್ಥಾನವನ್ನು ಕೂಡ ಅದಲು ಬದಲು ಮಾಡಿಕೊಂಡ್ರು, ಖಾತೆ ಅದಲು ಬದಲು ಆಯಿತು. ಆಗಲೂ ಕೂಡ ರಾಮುಲು ದೊಡ್ಡದಾದಂಥ ಒಂದು ಈಗ ಮಧುಸೂದನ್, ಈ ವಿಭಜನೆಯಿಂದ ರೆಡ್ಡಿ ಬ್ರದರ್ಸ್ಗೆ ಆಗುವಂತ ಹಿನ್ನಡೆಗಳೇನು, ಅವರಿಗೆ ಆಗುವಂತ ಲಾಸ್ ಏನಾಗಿದ್ರೆ? ಸೋಮಣ್ಣ, ಬಳ್ಳಾರಿ ಜಿಲ್ಲೆಯ ಮೇಲೆ ಹಿಡಿತ ಹೊಂದಿದ್ದಂಥ ರೆಡ್ಡಿ ಬ್ರದರ್ಸ್ ಏನ್ ಇದ್ದಾರೆ ದಿನದಿಂದ ದಿನಕ್ಕೆ ತಮ್ಮ ಹಿಡಿತವನ್ನೇ ಕಳೆದುಕೊಳ್ತಾ ಇದ್ದಾರೆ. ಅಂದ್ರೆ
ಒಂದು ಕಡೆ ದಾವಣಗೆರೆ ಜಿಲ್ಲೆಯಲ್ಲಿತ್ತು ಹರಪನಹಳ್ಳಿ, ಈಗ ಮತ್ತೆ ಬಳ್ಳಾರಿ ಜಿಲ್ಲೆಗೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಅದನ್ನ ಪ್ರತಿನಿಧಿಸುವಂಥವ್ರು ಅಂದ್ರೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂಥವ್ರು ಕರುಣಾಕರ್ ರೆಡ್ಡಿ. ಗಾಲಿ ಜನಾರ್ದನ್ ರೆಡ್ಡಿ ಇವಾಗ ರಾಜಕೀಯದಲ್ಲೇ ಇಲ್ಲ, ಬಳ್ಳಾರಿ ಜಿಲ್ಲೆಗೆ ಕಾಲಿಡಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ, ಬಳ್ಳಾರಿ ಜಿಲ್ಲೆಯ ಎಂಟ್ರಿಗೆ ಒಂದು ಅನುಮತಿ ಕೊಡಿ ಅಂತ. ಮತ್ತೊಂದು ಕಡೆ ಸೋಮಶೇಖರ್ ರೆಡ್ಡಿ, ಅವರ ಮಾತನ್ನ ಕೂಡ ಯಾರು ಕೇಳ್ತಾ ಇಲ್ಲ. ಇನ್ನು ಶ್ರೀರಾಮುಲು ಅವರು, ಈ 3 ಜನ ರೆಡ್ಡಿ ಬ್ರದರ್ಸ್ಗೆ ಬೆನ್ನೆಲುಬಾಗಿ ನಿಂತಂತವರು. ಅವರು ಕೂಡ 2018 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿಲ್ಲ. ಅವರು ಕಣಕ್ಕಿಳಿದಿರೋ ಅಂಥದ್ದು ನೇರವಾಗಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ. 2 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವರು ಕಣಕ್ಕಿಳಿದಿದ್ರು. ಒಂದು ಇಲ್ಲಿ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ವಿಧಾನಸಭಾ ಕ್ಷೇತ್ರ. ಅಂದ್ರೆ ದಿನದಿಂದ ದಿನಕ್ಕೆ ರೆಡ್ಡಿ ಬ್ರದರ್ಸ್ ಹಿಡಿತದಲ್ಲಿ ಇದ್ದಂಥ ಬಳ್ಳಾರಿ ಸ್ಲೋವಾಗಿ ಕೈತಪ್ಪಿ ಹೋಗ್ತಾ ಇದೆ. ನೈಪಥ್ಯಕ್ಕೆ ಕೂಡ ರೆಡ್ಡಿ ಬ್ರದರ್ಸ್ ಸರಿತಾ ಇದ್ದಾರೆ. ಗಾಲಿ ಜನಾರ್ದನ್ ರೆಡ್ಡಿ ಒಂದು ದಿಕ್ಕು, ಕರುಣಾಕರ್ ರೆಡ್ಡಿ ಒಂದು ದಿಕ್ಕು, ಸೋಮಶೇಖರ್ ರೆಡ್ಡಿ ಅವ್ರದೇ ಮತ್ತೊಂದು ದಿಕ್ಕು. ರಾಮುಲು ಅವ್ರಿಗೆ ಬಳ್ಳಾರಿನೇ ಈಗ ಬೇಡ, ಅವ್ರಿಗಾಗಲೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದ್ದಾರೆ. ಹೀಗಾಗಿ ರೆಡ್ಡಿ ಬ್ರದರ್ಸ್ ಹಿಡಿತದಲ್ಲಿ ಇದ್ದಂಥ ಬಳ್ಳಾರಿ ಈಗ ಅವ್ರ ಕೈ ತಪ್ಪಿ ಹೋಗಿ ಆನಂದ್ ಸಿಂಗ್ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ. ಅದರ ಒಂದು ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ಬಳ್ಳಾರಿಯಿಂದ ಹೊಸಪೇಟೆ ಬೇರ್ಪಟ್ಟಿದೆ. ಹೊಸಪೇಟೆ ಭಾಗದಲ್ಲಿ ಇರೋ ಅಂಥ ತಾಲೂಕುಗಳನ್ನ 6 ಕ್ರೋಢೀಕರಿಸಿ ಹೊಸ ಜಿಲ್ಲೆ, ಅದನ್ನು ವಿಜಯನಗರ ಅಂತ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ತಾತ್ವಿಕವಾದಂಥ ಅನುಮೋದನೆ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ದಾಖಲಾತಿನ ಕಳುಹಿಸಿ ಕೊಡ್ತಾರೆ. ಸೋಮಣ್ಣ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.